ನನ್ನ ಹೆಸರು ಬಂದ್ಬಿಟ್ಟು ಕೀರ್ತಿ ಅಂತೇಳಿ. ನನ್ನ ಹೆಸರು ಏಜ್ ಬಂದ್ಬಿಟ್ಟು 28. ನಾನು BCom ಕಂಪ್ಲೀಟ್ ಮಾಡಿ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿಗೆ ಬಂದು ನನಗೆ 10 ಇಯರ್ಸ್ ಆಗಿದೆ. ನಾನು ಬೆಂಗಳೂರಿಗೆ ಬಂದು 10 ವರ್ಷದಿಂದ ನಾನು ಯೋಚನೆ ಮಾಡ್ತಾಯಿದ್ದೆ, ನಾನು ಯಾವ ಗಾಡಿ ತೊಗೊಬೇಕು, ಯಾವ ಥರ ಇದು ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಒಂದು ಆ್ಯಡಲ್ಲಿ TVS XL 100 ಅಂತ ಬಂದ್ಬಿಟ್ಟು ಒಂದು ಆ್ಯಡ್ ಕೊಟ್ಟರು. 6 ಮಂತ್ ಬ್ಯಾಕ್ ನಾನು ಗಾಡಿ ತೊಗೊಂಡಿದ್ದೆ. ನಾನು ಇವಾಗ ಈ ಗಾಡಿ ತೊಗೊಂಡ್ಮೇಲೆ ನಾನು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೀನಿ. ಸೊ ಒಳ್ಳೆ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ಲು ಲೈಕ್ ಮಾಡ್ತಾಯಿದ್ದಾರೆ. ಇನ್ನು TVS XL 100 ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ, ತುಂಬ ಲುಕ್ ಆಗಿದೆ ಗಾಡಿ. ಈ ಗಾಡಿ ಬಂದ್ಬಿಟ್ಟು ತುಂಬ ವೈಟ್ಲೆಸ್ ಇದೆ. ಅಂದರೆ ನಾನು ಯಾವುದೇ ಗಲ್ಲಿನಲ್ಲಿ ಹೋದ್ರೂ ಅಥವಾ ಯಾವುದೇ ಒಂದು ರೋಡಲ್ಲಿ ಹೋದ್ರೂ ಒಳ್ಳೆ ಕಂಫರ್ಟಬಲ್ ಇದೆ. ಸೊ ಆಫೀಸ್ ಫೈಲ್ಸ್ಗಳು ಕ್ಯಾರಿ ಮಾಡ್ಬೋದು. ಸೊ ಆಫೀಸಿಗೆ ಹೋಗ್ಬೇಕಾದ್ರೆ ನಾನು ಫ್ರಂಟಲ್ಲಿ ಫೈಲ್ಸ್ ಹೇಳ್ಕೊಂಡು ಹೋಗೋದು. ನಾನು ಅಮ್ಮನ ನೋಡಬೇಕಂದ್ರೆ ವಾರನೇ ನಾನು ಊರಿಗೆ ಹೋಗ್ತಾಯಿದ್ದೆ. ಸೊ ನಮ್ಮಮ್ಮನ ಇವಾಗ ಖುಷಿ ಪಡ್ತಾಯಿದ್ದಾರೆ. ಇವಾಗ ನಾನು ಎಲ್ಲ ಕಡೆಯೂ ಟೈಮ್ ಸ್ಪೆಂಡ್ ಆಗ್ತಾಯಿದೆ. ಮುಂದುಗಡೆ ಗಾಡಿ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಹಿಂದುಗಡೆ ಸೀಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಾನು ಏನಾದರೂ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಗುಡ್ ಸ್ಪೇಸ್ ಇದೆ. ಫಸ್ಟ್ ಸ್ಟ್ರೋಕ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ಏನೇ ಹೆವಿ ಡ್ಯೂಟಿ ಹಾಕ್ಕೊಂಡು ಮಾಡಿದ್ರು ಸೊ ನಾವು ಚೆನ್ನಾಗಿ ಯೂಸ್ ಮಾಡ್ಬೋದು. ಅದು ನಾನು ಸಂಡೇ ಆಲ್ರೆಡಿ ಟ್ರಿಪ್ ಹೋಗ್ತಾಯಿದ್ದೀನಿ. ಸೊ ಗುಡ್ ಮೈಲೇಜ್ ಕೊಡ್ತಾಯಿದೆ. ಸೊ ಮೈಲೇಜ್ ಇಸ್ ಇಂಪಾರ್ಟೆಂಟ್. ಮತ್ತು ಬೆಂಗಳೂರಲ್ಲಿ ಇರೋದ್ರಿಂದ ಸೊ ಮೈಲೇಜ್ ನಮಗೆ ಬೇಕಾಗಿರೋದು. ಇವಾಗ ಗಾಡಿ ಒಳ್ಳೆ ಪಿಕಪ್ ಇದೆ. ಹೆಡ್ಲೈಟ್ ಬಂದರೆ ಸೂಪರಾಗಿದೆ. ರಾತ್ರಿ ಎಲ್ಲ ಗಾಡಿ ರನ್ ಮಾಡ್ಬೋದು. ಪ್ರತಿಯೊಂದು ಸೂಪರಾಗಿದೆ ಗಾಡಿ. TVS ತೊಗೊಂಡಿದ್ದಕ್ಕೆ ನನಗೆ ಒಂದು ಲೈಫೇ ಸಿಕ್ಕಿದೆ. ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿದೆ. ನನಗೆ ಒಂದು ಬೆಸ್ಟ್ ಫ್ರೆಂಡ್ ಒಂದು TVS 100. TVS XL 100 ಈಗ ನನ್ನ ಸಮಯ ಆರಂಭವಾಗಿದೆ.